ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ತುಳಸಿ ವಿವಾಹ, ತುಳಸಿ ಹಬ್ಬ. ಈಗ ಅದಕ್ಕೆ ತುಳಸಿ ವಿವಾಹಕ್ಕೆ ಏನು ಬೇಕು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಬೇಕು. ಅದನ್ನು ತರೋದಕ್ಕೆ ಅಂತ ಹೇಳಿ ಮಾರ್ಕೆಟ್ಗೆ ಹೊರಟಿದ್ದೀನಿ. ತುಂಬ ಚಳಿ ಇದೆ ಆಚೆ ಕಡೆ. ಫಸ್ಟು ಮಾರ್ಕೆಟ್ಗೆ ಹೋಗಿ ಅದನ್ನು ಬೆಟ್ಟದ ನೆಲ್ಲಿಕಾಯಿ ಸೊಪ್ಪನ್ನ ತೊಗೊಂಬಂದಿಟ್ಟು ಮುಂದಿನ ಕೆಲಸ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮತ್ತೆ ಮಧ್ಯಾಹ್ನ ಸಂಜೆ ಆದರೆ ಸೊಪ್ಪು ಬಾಡೋಗುತ್ತೆ, ಸಿಗೋಂಗಿಲ್ಲ. ಹಾಗಾಗಿ ಈಗ ಫಸ್ಟು ಮಾರ್ಕೆಟ್ಗೆ ಹೋಗಿ ಬರೋಣ ಅಂತಂದು ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ಕೆಳಗಡೆ ಹೋಗಿ ಕಾಯ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್, ಫಸ್ಟು ಮಾರ್ಕೆಟ್ಗೆ ಹೋಗಿ ಬರೋಣ. ಮಾರ್ಕೆಟ್ಗೆ ಹೋಗಿ ಬಂದು ಇವತ್ತಿನ ರೂಟೀನ್, ಇವತ್ತಿನ ವ್ಲಾಗ್, ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತು ಸಂಜೆ ತುಳಸಿ ಪೂಜೆ ಅದೆಲ್ಲ ಇರುತ್ತೆ. ಹಾಗಾಗಿ ಇವತ್ತು ಫಸ್ಟ್ ಈಗ ನಾನು ಮಾರ್ಕೆಟ್ಗೆ ಹೋಗಿ ಬರೋಣ ಅಂತಂದು ಹೇಳಿ ಹೊರಟಿದ್ದೀವಿ. ನಮ್ಮ ಮನೆಯವರು ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್. ಚಪ್ಪಲಿ ತೊಳಿಬೇಕಪ್ಪ, ಧೂಳು ಜಾಸ್ತಿ. ಎಷ್ಟು ಗದ್ಲೈತಿ ಮಾರ್ಕೆಟ್? ಒಂದಲ್ಲ ಹಾಕಿರಿ ಫ್ರೆಂಡ್ಸ್. ಮಾರ್ಕೆಟಿಗೆ ಹೋಗಿ ಬಂದ್ವಿ. ಏನು ಸ್ಮೆಲ್ ಬರಲ್ಲ, ಉಪ್ಪು ಕಟ್ಟಿಲ್ಲ. ಹೋಗಿ ನಮ್ಗೆ ಸೌತೆಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಸೊಪ್ಪು ಇಷ್ಟೇ ಬೇಕಾಗಿದೆ. ಇದು ಅದಷ್ಟು ತೊಗೊಂಬಂದಿದ್ದೀವಿ. ಬೆಟ್ಟದ ನೆಲ್ಲಿಕಾಯಿದು 20 ರೂಪಾಯಿ 30 ರೂಪಾಯಿ ಹೇಳ್ತಾರೆ. ಒಂದು ಇದಕ್ಕೆ ಏನು ಹೇಳ್ತಾರೆ, ಒಂದು ಕೊಂಬೆಗೆ. ಕೆಲವೊಂದು ಕಡೆ ನೆನ್ನೆನೇ ತಂದು ಮಾರ್ತಾವ್ರೆ ಫ್ರೆಂಡ್ಸ್. ಹಾಗಾಗಿ ಒಣಗಿತ್ತು. ಇದು ಫ್ರೆಶ್ ಈಗ ತಂದು ಮಾರ್ತಿದ್ದು. 10 ರೂಪಾಯಿ ಕೊಟ್ಟೆ ತೊಗೊಂಬಂದಿರೋದು. ಫಸ್ಟ್ ಬೋಣಿ ಮಾಡಿರಿ ಅಂಥೇಳಿ ಹೇಳಿದ್ರು. ಹಾಗಾಗಿ 10 ರೂಪಾಯಿ ಕೊಟ್ಟು ನೆಲ್ಲಿಕಾಯಿ ಇರೋದೇ ತೊಗೊಂಬಂದಿರೋದು. ಇದರಲ್ಲೇ 2 ಆಗುತ್ತೆ. 10 ರೂಪಾಯಿಗೆ ಒಂದು ಕೊಂಬೆ. ಅದು ಬಾಡೋಗಿರೋದು. ಚೆನ್ನಾಗಿರಿ ಫ್ರೆಶ್ ಇರೋದಾದರೆ 20 ರೂಪಾಯಿ 30 ರೂಪಾಯಿ ಅಂತ ಹೇಳ್ತವ್ರೆ ಫ್ರೆಂಡ್ಸ್. ಮತ್ತು ನುಗ್ಗೆ ಸೊಪ್ಪು ಕೇಳಿದ್ವಿ. ನುಗ್ಗೆ ಸೊಪ್ಪು ಬೇಕಾಗಿತ್ತು. ನುಗ್ಗೆ ಸೊಪ್ಪು ಬಂದಿರಲಿಲ್ಲ ಅಷ್ಟು. ಒಂದು ಕಡೆ ಇತ್ತು, ಅದು ಚೆನ್ನಾಗಿರಲಿಲ್ಲ. ಸೌತೆಕಾಯಿ ರೇಟನ್ನು ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಸೌತೆಕಾಯಿ ಈಗ ಕಡಿಮೆ ಬರೋದು. ಹಾಗಾಗಿ 50 ರೂಪಾಯಿಗೆ 3. ಅದು ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಿದೆ. 50 ರೂಪಾಯಿಗೆ 3 ಮಾಡಿದ್ದಾರೆ. ಇಲ್ಲಿ KG ಲೆಕ್ಕ ಅದನ್ನು ಕೊಡಲ್ಲ. ಇದು ಸೌತೆಕಾಯಿನ ಪೀಸ್ ಲೆಕ್ಕದಂಗೆ ಕೊಡ್ತಾರೆ. ಇವು ತರಕಾರಿ ಎಲ್ಲ ಆದರೆ KG ಲೆಕ್ಕದಲ್ಲಿ, ಬಾಳೆಹಣ್ಣು ಕೂಡ KG ಲೆಕ್ಕದಲ್ಲಿ ಕೊಡ್ತಾರೆ. ಆದರೆ ಸೌತೆಕಾಯಿ ಮಾತ್ರ 50 ರೂಪಾಯಿಗೆ 2, 50 ರೂಪಾಯಿಗೆ 3 ಹಿಂಗೆ ಕೊಡ್ತಾರೆ. ಫ್ರೆಂಡ್ಸ್, ಇವತ್ತು ತಿಂಡಿಗೆ ಟೊಮ್ಯಾಟೊ ರೈಸ್ ಮಾಡಿದ್ದೀನಿ. ಭಾಳ ದಿನ ಆಗಿತ್ತು ಟೊಮ್ಯಾಟೊ ರೈಸ್ ಮಾಡಿ ಇಲ್ಲಿ ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟಿದ್ದೀನಿ. ಅದ್ರ ಜೊತೆ 1-2 ಆ್ಯಪಲ್ಲು ಮತ್ತು ಒಂದು ಬನಾನದು ಸಿಸ್ಟಿಂಗ್. ಇದನ್ನು ಆ್ಯಪಲ್ನ ಕಟ್ ಮಾಡಬೇಕು ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇದು ಟೊಮ್ಯಾಟೊ ಬಾತು ಮತ್ತು ಟೊಮ್ಯಾಟೊ ರೈಸ್ 2 ಥರ ಮಾಡ್ಬೋದು. ಇದು ಕುಕ್ಕರಲ್ಲಿ ಮಾಡಿರೋದಲ್ಲ, ಗೊಜ್ಜು ಮಾಡಿ ಕಲಿಸ್ತಾರಲ್ಲ ಆ ಥರ ಇದು. ಇವತ್ತಿನ ನಮ್ಮ ಮನೆಯ ತಿಂಡಿಗೆ ಟೊಮ್ಯಾಟೊ ರೈಸ್ ಫ್ರೆಂಡ್ಸ್. ಬಿಸಿ ಬಿಸಿಯಾಗಿದೆ. ಚಳಿಗೆ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಚೆನ್ನಾಗಿರುತ್ತೆ.
ಫ್ರೆಂಡ್ಸ್, ಮನೆ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ಒಗೆಯೋದಿತ್ತಲ್ಲ, ಒಗೆದಾಕಿ ಕಸ ಎಲ್ಲ ಗುಡಿಸಿ ಈಗ ಸಂಜೆ ಟೈಮು ಒಂದು 6 ಗಂಟೆ ಆಗಿದೆ. 5:40 ಮೇಲೆ ತುಳಸಿ ಪೂಜೆ ಮಾಡಬೇಕು ಅಂತ ಮುಹೂರ್ತ ಇತ್ತು. ಹಾಗಾಗಿ ನಾವೀಗ 6 ಗಂಟೆ ಸುಮಾರು ಪೂಜೆ ಮಾಡ್ತಾಯಿದ್ದೀವಿ. 8:45 ತನಕ ಮುಹೂರ್ತ ಚೆನ್ನಾಗಿದೆ. ಹಾಗಾಗಿ ನಾವೀಗ ತುಳಸಿ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬಟ್ ಕೋಇನ್ಸಿಡೆಂಟ್ ಅನ್ನೋ ಥರ ನಾನು ಲಾಸ್ಟ್ ಇಯರ್ ಇದೇ ಡ್ರೆಸ್ ಹಾಕ್ಕೊಂಡಿದ್ದೆ ತುಳಸಿ ಪೂಜೆ ಮಾಡೋವಾಗಲೂ. ಅಲ್ವಳಾಗಿತ್ತು. ಲಾಸ್ಟ್ ಇಯರು ನಾನು ಇದೇ ಡ್ರೆಸ್ ಹಾಕ್ಕೊಂಡಿದ್ದೆ, ಈ ವರ್ಷವೂ ಇದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಅದು ಹಾಕೋಬೇಕು ಅಂತ ಹಾಗೆ ಸುಮ್ಮನೆ ಹಾಕ್ಕೊಂಡಿರೋದು. ಬಟ್ ಈಗ ನೆನಪಾಯ್ತು ನಂಗೆ, ಲಾಸ್ಟ್ ಟೈಮ್ ಫೋಟೋ ನೋಡಿದಾಗಲೇ ಗೊತ್ತಾಯಿತು ಲಾಸ್ಟ್ ಇಯರು ನಾನು ಇದನ್ನೇ ಹಾಕ್ಕೊಂಡಿದ್ದೆ ಅಂತ. ಬನ್ನಿ ಫ್ರೆಂಡ್ಸ್, ಈಗ ನಾನು ಸಿಂಪಲ್ಲಾಗಿ ತುಳಸಿ ಪೂಜೆನ ಮಾಡ್ತಾಯಿದ್ದೀವಿ. ಹೊರಗಡೆನೇ ಪೂಜೆ ಮಾಡ್ತಾಯಿದ್ದೀನಿ. ತುಳಸಿ ಪಾಟ್ ಎಲ್ಲಿದೆಯೋ ಅಲ್ಲೇ ಪೂಜೆ ಮಾಡ್ತೀವಿ. ಒಳಗೆ ತಂದಿಟ್ಬಿಟ್ಟು ಏನು ಪೂಜೆ ಮಾಡ್ತಿಲ್ಲ ಈ ಸಲ. ಅಲ್ಲೇ ಹೊಸ ತುಳಸಿ ಹಾಕಿದ್ದೀನಲ್ಲ ಮೊನ್ನೆ. ಈಗ ನಾನು ಸೇರಿಕೊಂಡು ಇಬ್ಬರು ಪೂಜೆನ ಮಾಡ್ತೀವಿ. ಅವಳು ಫಸ್ಟ್ ಇಲ್ಲಿ ಒಳಗಡೆ ದೇವ್ರ ಪೂಜೆ ಮಾಡ್ತಾ ಇದ್ದಾಳೆ. ಅರ್ಶಿನ ಕುಂಕುಮದ್ದು ಅಕ್ಷತೆ ಕಾಳು 10 ಪ್ಲೇಟ್ ತೊಗೊಂಬ. ಅದನ್ನು ಅದನ್ನು ತೆಗೆದಿಟ್ಟು ಮ್ಯಾಚ್ ಬಾಕ್ಸ್ ತಗೋ. ಒಂದರಲ್ಲಿ ನೀರು ತಗೋಬೇಕು. ಹಾಗೆ ತೊಗೊಂಡೋಗು. ಮತ್ತು ಇವನು ತೊಗೊಂಡೋಗು. ಈ ಪ್ಲೇಟಲ್ಲಿ ಇಟ್ಟಿದೆಯಾ? ಬೇರೆ ಸ್ಟೀಲ್ ಪ್ಲೇಟಲ್ಲಿ ಇಡ್ಬೇಕು ತಾನೆ? ಆ ಪ್ಲೇಟಲ್ಲಿ ಬೇಡ, ಈ ಪ್ಲೇಟಲ್ಲಿ ಇಡ. ಎಲೆ ಅಡಿಕೆ ಮೇಲೆ ಹಣ್ಣು ಇಡಬೇಕು ಹಿಂಗೆ. ಅಲ್ಲ, ಆ್ಯಪಲ್ಲು ಬೇರೆ ಇತ್ತಲ್ಲ, ಅದಕ್ಕೆ ಪರವಾಗಿಲ್ಲ, ಇಡು. ಹಂಗೆ ಪಕ್ಕದಲ್ಲೇ ಇಡು. ಅದನ್ನು ಜರಕ್ಸ್ ಇಡು. ಇದಕ್ಕೊಂದು ಹೂ ಇಡು. ಪೂಜೆಗೆ ಅದರಲ್ಲಿ 1-2 ಹೂ ಇಟ್ಕೊ. ಟ್ರೇ ಒಳಗಡೆ ಬಿಡಿ ಹೂವು ಇದರಲ್ಲಿ ಇಟ್ಕೊ. ತುಳಸಿ ಪೂಜೆ ಮಾಡೋಕ್ಕೆ ಬೇಕಲ್ಲ, ಹೊರಗಡೆ ಏರಿಸ್ಬಿಟ್ಟು. ಹಾರದ ಥರ ಆಯ್ತಾ? ಒಂಚೂರು ಜಾಸ್ತಿ ಇತ್ತಾ ಕಡಿಮೆ ಇತ್ತಾ? ನೀಟಾಗಿ ಕಟ್ ಮಾಡ್ಕೊ. ಕತ್ರಿ ತಮ್ಮ ಇಷ್ಟು ಕಟ್ ಮಾಡು. ಇದರಲ್ಲಿ ಇಷ್ಟು ಇಟ್ಕೊ. ಸಾಕ ಬಿಡಿ ಹೂವು. ಹಂಗೆ ಅದರಲ್ಲೇ ಬಿಡಿಸ್ಕೊಂಡು ಇಡಕ್ಕೆ ಬರುತ್ತೆ. ತೊಗೊಂಬ ಬೇಗ. ಅಣ್ಣ ಬರ್ತೀರಾ ಪೂಜೆ ಮಾಡೋಕ್ಕೆ? ಆಚೆ ಸರ್. ಚಪ್ಪಲಿ ಆ ಕಡೆ ಬಿಡಬೇಕು ಒಂದು ಸ್ವಲ್ಪ. ಮೇನ್ ಬೇಕಾಗಿರೋದು ಇದು. ಇದನ್ನು ತಗೊಂಡು ಹೋಗ್ಬೇಕು. ಚಪ್ಪಲಿ ತೆಗಿ. ಆ ಕಡೆ ಬಿಡಿ ಒಂಚೂರು. ಆ ಕಡೆ ಬಿಡಿ. ಈ ಕಡೆ ಹಿಂಗೆ ತೆಗ್ದಿಡ್ಬಾರ್ದು. ನೀವು ಪೂಜೆ ಮಾಡೋ ಹೊತ್ತಿನ ಚಪ್ಪಲಿ ಹಿಡ್ಕೊಂಡು ಕುಂತ್ಕೋಬೇಡ. ಇರಲಿ ಸ್ವಲ್ಪ. ಇಡಬೇಕು. ಅಲ್ಲಿ ವಿಡಿಯೋದಲ್ಲಿ ಬರುತ್ತೆ ಸರ್. ಆ ಕಡೆ ಅದನ್ನು ಬಿಟ್ಟು ನಂಗೆ ಅರ್ಶಿನ ಕೊಡು. ಸರಿ, ಅರಶಿನ ಕೊಡು. ಆಮೇಲೆ ಕೊಡ್ತೀನಿ ಸರ್. ಅರಕ್ಕನು ಅರ್ಶಿನ ಏನಕ್ಕೆ? ಇದು ಕಚ್ಚಕ್ಕೆ.
ಆಂಟಿ ಆಂಟಿ ಇದು ಇದೆಯಾ ನಿಮ್ಮ ಹತ್ರ ನೆಲ್ಲಿಕಾಯ್ದು? ಸೇರ್ಸಿಡಿ. ಹೋದ ವರ್ಷ ಮಾಡಿ ಮಕ್ಕಳು ಅಮ್ಮ ಆರಾಮಾಗಿ ಕೂರ್ಬಾರ್ದು ಅಲ್ಲೇ ಹಂಗೆ ಮಾಡ್ಕೊಂಡ್ಬಿಡ್ತು ಸ್ವಲ್ಪ ತಕ್ಕ ಯಪ್ಪ ಸ್ಪೈಡರ್ ಬಿಡು. Hi, mummy. ನಾನು ಬಿಡುತ್ತೀನಿ. ಎಲ್ಲ ಇದೆಯಾ ತಿತ್ತಿ? ಎಲ್ಲ ಇದೆ. ನಾನು ಹೂವು ಇಟ್ಕೊಳ್ಳಲ್ಲ. ನಾನು ಜಾಸ್ತಿ ಬಿಡೋಬೇಕು. ನನಗೆ ಬೇಡ. ಈ ತುಪ್ಪ ಒಳಗೆ ನಾನು ಒಂದ್ಸತಿ ಬೆಳಗ್ತೀನಿ ಅಕ್ಕ. ನಾನು ಒಂದ್ಸತಿ ಬೆಳಗ್ತೀನಿ. ಹಿಡ್ಕೊಂಬಂದೆ ಹಿಡ್ಕೊಂಡು ಬಾಯ್ಕಲ್ಲಿ ಬೆಳಕು. ಎಷ್ಟು ಕೈ ಮೇಲೆ ಇದು ಬಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿತೇವೆ ನೋಡ್ರಿ. ನನ್ನ ಮನೆ ಒಳಗಡೆ ಅಕ್ಕ ಇದನ್ನ ತಗೋ. ನಾನು ವಸಿಷ್ಠಗಾನು 3 ಜನ ಸೇರಿಕೊಂಡು ಚೆನ್ನಾಗಿ ಪೂಜೆ ಮಾಡಿದ್ವಿ. ಖುಷಿ ಆಯಿತು ಪೂಜೆ ಮಾಡಿದ್ದು. ಸಿಂಪಲ್ಲಾಗಿ ನಾವು ಆಚೆ ಕಡೆನೇ ಪೂಜೆನ ಮಾಡಿ ಮುಗಿಸ್ಕೊಂಡಿದ್ದೀವಿ. ನೋಡ್ತಿರ್ಬೋದು ನಮ್ಮ ತುಳಸಿ ಗಿಡದ ಪೂಜೆ ಮುಗೀತು. ತುಳಸಿ ಹಬ್ಬ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಟೈಮ್ ಬಂದು 6:30 ಆಗಿದೆ. ಈಗ ಬೇಗನೆ ಕತ್ಲಾಗಿಬಿಡುತ್ತೆ. ಫುಲ್ ಕತ್ಲಾದಂಗೆ ಆಗಿದೆ. ಒಂದು 8-9 ಗಂಟೆ ಆಗಿರೋ ಥರ ಆಗಿದೆ. ಫುಲ್ ಕತ್ಲೆ. ಇದಿಷ್ಟು ನಮ್ಮ ಸಿಂಪಲ್ಲಾಗಿ ತುಳಸಿ ಹಬ್ಬದ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಂಜೆ ಟೀ ಜೊತೆ ಮಂಡಕ್ಕಿ, ನೆನ್ನೆ ಮಾಡಿದ್ನಲ್ಲ ಮಂಡಕ್ಕಿ, ಅದನ್ನೇ ಇವತ್ತು ತಿಂತಾ ಇದ್ದೀವಿ. ಇದನ್ನು ಯೆಲ್ಲೋ ಕಲರ್ ಮಾಡೋಕ್ಕೆ ಇಟ್ಟಿದ್ದೀನಿ.
ಇದನ್ನು ತಿಂದು ಇವಾಗ ಟೀ ಕುಡಿಬೇಕು ಫ್ರೆಂಡ್ಸ್. ಚುರುಮುರಿ ತಿಂದು ಟೀ ಕುಡಿಬೇಕು. ನಮ್ಮ ವಸಿಷ್ಠ ಅವರು ಬಂದು ತರಿಸ್ಕೊಂಡಿದ್ದಾರೆ. ಏನ್ನ 3 ಕುಡಿಬೇಕು, ಟೀ ಅಲ್ಲ 3 ಕುಡಿಬೇಕು. ಟೀ ಬಂದು ತರಿಸ್ಕೊಂಡಿದ್ದಾನೆ ಇವಾಗ. ಹಾಗಾಗಿ ಅವ್ನಿಗೆ ಬನ್ನಿಗೆ ಟೀ ಮಾಡಿಕೊಡ್ಲೇಬೇಕು ಇವಾಗ ಅವನಿಗೆ. ನೋಡಿ ಫ್ರೆಂಡ್ಸ್, ಮುಚ್ಚಿಟ್ಕೋತಾನೆ. ಈ ನೆನಪಾಯ್ತು, ನಾನು ಎದ್ದೋಗ್ತಾ ಅಂತೀನಿ ಅನ್ನೋದು. ಅವಾಗ ಮುಚ್ಚಿಟ್ಕೊಂಡ್ರೆ ನಾವೇನು ನೋಡೇ ಇಲ್ವಾ? ತಂದಿರೋದೇ ಅಮ್ಮ. ಮುಚ್ಚಿಟ್ಕೊಂತ ನಮಗೆ ಕೊಡಲ್ವ ಹಂಗಾದ್ರೆ? ಸರಿ, ಎಲ್ಲ ನೀನೇ ತಿಂತೀಯಾ? ಓಕೆ.